ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, ಎಂ ಸುದ್ದಿ ಮಿತ್ರ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ರಬಕವಿ ಬನಟ್ಟಿ ತಾಲೂಕಿನ ಸುಕ್ಷೇತ್ರ ಬಂಡಿಗಿನಿ ಬಸವಗೋಪ ನೀಲಮಾಣಿಕ್ಯ ಮಠದ ಅನ್ನದಾನೇಶ್ವರ ಶ್ರೀಗಳು ಲಿಂಗೈಕ್ಯರಾದ ಹಿನ್ನೆಲೆಯಲ್ಲಿ ಸಾವಿರಾರು ಭಕ್ತ ಸಮೂಹ ಬಂಡಿಗಿನಿ ಮಠದಲ್ಲಿ ಸೇರಿದ್ದಾರೆ. ಬಂಡಿಗಿನಿ ಮಠದ ಶ್ರೀ ಅನ್ನದಾನೇಶ್ವರ ಶ್ರೀಗಳು ಬೆಳಗಾವಿಯ KLE ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದು, ಅವರು ಸಾವಿರಾರು ಭಕ್ತ ಸಮೂಹವನ್ನು ಹೊಂದಿದ್ದು, ಶ್ರೀಗಳು ಲಿಂಗೈಕ್ಯರಾದ ಬಳಿಕ ಅವರ ಪಾರ್ಥಿವ ಶರೀರದ ಬಂದ ಬಳಿಕ ಭಕ್ತರ ಅಂತಿಮ ದರ್ಶನಕ್ಕೆ ಡಿಸೆಂಬರ್ 6ರವರೆಗೆ ಇಡಲಾಗಿದ್ದು, ಬಂಡಿಗಿನಿ ಮಠದಲ್ಲಿ ಸಕಲ ಸಿದ್ಧತೆ ಮಾಡಲಾಗುತ್ತಿದೆ. ಶ್ರೀಗಳು ಲಿಂಗೈಕ್ಯರಾದ ಹಿನ್ನೆಲೆ ಭಕ್ತರ ಕಣ್ಣಲ್ಲಿ ನೀರಿನ ಹೊಳೆಯು ಹರಿಯುತ್ತಿದೆ. ಬೆಳಗಿನ ಜಾವದಿಂದ ಸಾವಿರಾರು ಭಕ್ತರು ಮಠದ ಆವರಣದಲ್ಲಿ ಜಮಾಯಿಸಿದ್ದಾರೆ. ಬಂಡಿಗಿನಿ ಮಠದ ಶ್ರೀಗಳ ಸುಪುತ್ರ ಶಿವಾನಂದ ಅವರು ಭಕ್ತರಲ್ಲಿ ಮನವಿಯನ್ನು ಮಾಡಿಕೊಂಡು ಮಾತನಾಡಿದು, ಶ್ರೀಗಳು ದೇಹವನ್ನು ಮಾತ್ರ ಬಿಟ್ಟಿದ್ದಾರೆ, ಆದರೆ ಅವರ ಭಕ್ತರ ಮನದಲ್ಲಿ ಹಾಗೂ ಮನಸ್ಸಿನಲ್ಲಿ ಉಳಿದಿದ್ದಾರೆ. ಎಲ್ಲರೂ ಭಕ್ತಿಯಿಂದ ಅವರನ್ನು ನಾಮಸ್ಮರಣೆ ಮಾಡಬೇಕೆಂದು ಮನವಿ ಮಾಡಿಕೊಂಡರು. ವರದಿ ಶ್ರೀಕಾಂತ್ ಮಠಪತಿ, ಎಂ ಸುದ್ದಿ ಮಿತ್ರ ನ್ಯೂಸ್, ಜಮಖಂಡಿ. ವಿಶೇಷವಾಗಿ ಈಗ ಅತ್ಯಂತ ಭಕ್ತರಿಗೆ ನಾಳೆ ಎಲ್ಲ ಭಕ್ತಾದಿಗಳಲ್ಲಿ